ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಪ್ರೈಸ್ ಮನಿ ಅಪ್ಲಿಕೇಶನ್ ಹಾಕಿದರೆ ಅದು ಸ್ಟೇಟಸ್ ಚೆಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇ ಬಾರಿ ಜನಸಮಯ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಒಂದಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಗಳನ್ನ ನಾನು ಇದೇ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಮೊದಲಿಗೆ ನಾನು ಪ್ರೈಸ್ ಮನಿ ಸ್ಟೇಟಸ್ ಚೆಕ್ ಮಾಡೋದಕ್ಕೆ ಪ್ರೈಸ್ ಮನಿ ಕರ್ನಾಟಕ ಅಂತ ಗೂಗಲಲ್ಲಿ ಟೈಪ್ ಮಾಡಿದ್ದೀನಿ. ನೆಕ್ಸ್ಟ್ ನೋಡಿ, ಹೋಮ್ ಪೇಜ್ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮಗೆ ಪ್ರೈಸ್ ಮನಿದು ವೆಬ್ಸೈಟ್ ಓಪನ್ ಆಗುತ್ತೆ. ಇದು ಪ್ರೈಸ್ ಮನಿ ಬಗ್ಗೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ಪ್ರೈಸ್ ಮನಿ ಅಂದರೆ ಏನು, ಇದು ಯಾರ್ಯಾರಿಗೆ ಬರುತ್ತೆ ಅಂತ. ಇದು SLC ಫಸ್ಟ್ ಕ್ಲಾಸಲ್ಲಿ ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆದಂತಹ ವಿದ್ಯಾರ್ಥಿಗಳಿಗೆ, PUC, ಡಿಗ್ರಿ, ಆಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್, ಅಗ್ರಿಕಲ್ಚರ್, ಇಂಜಿನಿಯರಿಂಗ್, ವೆಟರ್ನಿಟಿ ಈ ರೀತಿಯಾಗಿ ತಮ್ಮ ಕೋರ್ಸ್ಗಳನ್ನ ಫಸ್ಟ್ ಅಟೆಂಪ್ಟಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡುವಂತಹ ಎಲ್ಲ SC ST ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ಪು ಬರುತ್ತೆ. PUCನ ನೀವು ಫಸ್ಟ್ ಕ್ಲಾಸಲ್ಲಿ ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆದರೆ ಸೆಕೆಂಡ್ PUCನ 3 ಇಯರ್ಸ್ದು ಪಾಲಿಟೆಕ್ನಿಕ್ ಡಿಪ್ಲೊಮಾ ಆಗಿದ್ದರೂ ಕೂಡ ನಿಮಗೆ 20,000 ಬರುತ್ತೆ. ಡಿಗ್ರಿ BA, BCom, BCA, BBA ಈ ರೀತಿ ಕೋರ್ಸ್ಗಳಿಗೆ 25,000. MA, MCom, MSc ಈ ರೀತಿ ಕೋರ್ಸ್ ಡಬಲ್ ಡಿಗ್ರಿ ಕೋರ್ಸ್ಗೆ 30,000. ಅಗ್ರಿಕಲ್ಚರ್, ಇಂಜಿನಿಯರಿಂಗ್, ವೆಟರ್ನಿಟಿ, ಮೆಡಿಸನ್ ಈ ಕೋರ್ಸ್ಗಳಿಗೆ 35,000 ಬರುತ್ತೆ. ಇದು ಪ್ರತಿ ವರ್ಷ ನೀವು ಅಪ್ಲಿಕೇಶನ್ ಹಾಕೊಳ್ಳೋದಕ್ಕೆ ಬಿಡ್ತಾರೆ. ಆಗ SC ST ವಿದ್ಯಾರ್ಥಿಗಳು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋಬಹುದು. ಈ ವರ್ಷದ ಲಾಸ್ಟ್ ಡೇಟ್ ಬಂದು ನಿಮಗೆ ಮಾರ್ಚ್ 30th ಇತ್ತು. ಅಲ್ಲಿವರೆಗೂ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋಬಹುದಿತ್ತು. ಈಗ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಕೊಂಡಿದ್ದವರು ಸ್ಟೇಟಸ್ ಚೆಕ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ತಾ ಇದ್ದೀನಿ. ಸ್ವಲ್ಪ ಕೆಳಗಡೆ ಬಂದರೆ ಅಪ್ಲಿಕೇಶನ್ ಸ್ಟೇಟಸ್ ಅರ್ಜಿಯ ಸ್ಥಿತಿ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಪ್ರೈಸ್ ಮನಿ ಫಾರ್ ಕಂಪ್ಲೀಟ್ ಕೋರ್ಸ್ ಇನ್ ಫಸ್ಟ್ ಅಟೆಂಪ್ಟ್ ಫಸ್ಟ್ ಕ್ಲಾಸ್ SC ST ಸ್ಟೂಡೆಂಟ್ಸ್ ಅಂತ. ನೆಕ್ಸ್ಟ್ ನಿಮಗೆ ವ್ಯೂ ರಿಪೋರ್ಟ್ ಬೈ ಅಂತ ಇದೆ ಕೆಳಗಡೆ. ಅಪ್ಲಿಕೆಂಟ್ ನಂಬರ್ ವೈಸ್ ಮತ್ತು ಕಾಲೇಜ್ ವೈಸ್ ಅಂತ 2 ಆಪ್ಷನ್ ಇದೆ. ನಿಮಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಫೈನಲ್ ಪ್ರಿಂಟ್ಔಟಲ್ಲಿ ರೆಫರೆನ್ಸ್ ನಂಬರ್ ಅಥವಾ ಅಪ್ಲಿಕೇಶನ್ ನಂಬರ್ ಸಿಗಿರುತ್ತೆ. ಅದನ್ನು ಹಾಕಿ ನೀವು ಬೇಕಿದ್ರೆ ಚೆಕ್ ಮಾಡಬಹುದು. ಅಥವಾ ನನ್ನ ಹತ್ರ ಅದು ಪ್ರಿಂಟ್ ಕಳೆದೋಗಿದೆ ಇಲ್ಲ ಅಂತ ನೋಡೋದಾದರೆ ಕಾಲೇಜ್ ವೈಸ್ ಮೇಲೆ ಕ್ಲಿಕ್ ಮಾಡಿ. ನಾನು ಸದ್ಯಕ್ಕೆ ಸುಮ್ಮನೆ ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಇಲ್ಲಿ ಹೇಗೆ ನಿಮ್ಮದು ಪಾಸ್ ಇಯರ್ ಯಾವುದು, ಯಾವ ಅಕಾಡೆಮಿಕ್ ಇಯರ್ದು ಅಂತ ನೋಡಿ. ಕಾಲೇಜ್ದು ಡಿಸ್ಟಿಕ್ ಸೆಲೆಕ್ಷನ್ ಮಾಡಿ, ತಾಲೂಕು ಸೆಲೆಕ್ಷನ್ ಮಾಡಿ. ನಾನು ಸುಮ್ಮನೆ ಜನರಲ್ ಆಗಿ ತೋರಿಸ್ತಾ ಇದ್ದೀನಿ. ಮತ್ತು ಕಾಲೇಜ್ ಯಾವ್ದು ಬರುತ್ತೆ ಅಂತ ನೋಡಿ. ನಿಮ್ಮ ಹತ್ರ ರೆಫರೆನ್ಸ್ ನಂಬರ್ ಇದ್ದರೆ ತುಂಬ ಈಸಿ, ಇಲ್ಲ ಅಂದರೆ ಕಾಲೇಜ್ ತುಂಬ ಇರೋದ್ರಿಂದ ಸರ್ಚ್ ಮಾಡಬೇಕಾಗತ್ತೆ. ಇಲ್ಲಿ ಬಸವೇಶ್ವರ ಯಾವುದೋ ಒಂದು ಕಾಲೇಜ್ ನೇಮ್ ಸೆಲೆಕ್ಷನ್ ಮಾಡಿ ವ್ಯೂ ಅಂತ ಕೊಟ್ಟರೆ ಈ ಕಾಲೇಜಿಂದ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ, ಯಾವ ಕ್ಯಾಟಗರಿ ಅಂತ ಇದೆ, ಮತ್ತು ಅವ್ರ ಪರ್ಸೆಂಟೇಜ್ ಎಷ್ಟು ಅಂತ ಇದೆ. ಅಪ್ಲಿಕೇಶನ್ ಸ್ಟೇಟಸ್ ಕೂಡ ನೀವು ಇಲ್ಲಿ ಚೆಕ್ ಮಾಡಬಹುದು. ಕೆಲವರಿಗೆ ಡಾಕ್ಯುಮೆಂಟ್ಸ್ ಆರ್ ನಾಟ್ ಸಬ್ಮಿಟೆಡ್ ಅಂತ ಬರುತ್ತೆ, ಕೆಲವರಿಗೆ ರಿಜೆಕ್ಟೆಡ್ ಅಂತ ಬರುತ್ತೆ, ಕೆಲವ್ರಿಗೆ ಅಪ್ರೂವ್ಡ್ ಅಂತ ಬರುತ್ತೆ. ಅಪ್ರೂವ್ಡ್ ಆಗಿರೋರಿಗೆ ಆಲ್ಮೋಸ್ಟ್ ಬೇಗನೆ ಬರುತ್ತೆ, ವೆಯ್ಟ್ ಮಾಡಬೇಕು. ನಿಮ್ಗೆ ಏನಾದರೂ ಬಿಲ್ ಸ್ಟೇಟಸ್ ಜನ್ರೇಟ್ ಆಗಿತ್ತಂದರೆ ಅದು ಕೂಡ ಇನ್ಫಾರ್ಮೇಷನ್ ಸಿಗುತ್ತೆ. ರಿಜೆಕ್ಟ್ ಆಗಿರೋರಿಗೆ ರಿಜೆಕ್ಟ್ ಅಂತ ತೋರಿಸುತ್ತೆ. ನೆಕ್ಸ್ಟ್ ನಿಮಗೆ ಅಪ್ಲಿಕೇಶನ್ ನಂಬರ್ ವೈಸ್ ಚೆಕ್ ಮಾಡೋದು ಹೇಗೆ ಅಂದರೆ, ಇಲ್ಲಿ ನಿಮ್ಗೆ ಅಪ್ಲಿಕೇಶನ್ ನಂಬರ್ ಇರುತ್ತಲ್ವ, ಅದನ್ನು ಹಾಕಬೇಕು. ಇಲ್ಲಿ ನಾನೀಗ ತೋರಿಸ್ತೀನಿ. ನೋಡಿ, ಅಪ್ಲಿಕೇಶನ್ ನಂಬರ್ ಹಾಕಿ ವ್ಯೂ ಅಂತ ಕೊಟ್ಟರೆ ಈಗ ನಿಮ್ಮದು ಫುಲ್ಲು ಡೀಟೇಲ್ಸ್ ಬರುತ್ತೆ. ಅಪ್ಲಿಕೇಶನ್ ನಂಬರ್ ಬರುತ್ತೆ ಅಪ್ಲಿಕೆಂಟ್ದು, ಆಮೇಲೆ ಅವ್ರ ನೇಮ್ ಏನು, ಫಾದರ್ ನೇಮ್ ಏನು ಅಂತ ಬರುತ್ತೆ. ಕೋರ್ಸ್ ಅಕಾಡೆಮಿಕ್ ಇಯರ್ ಯಾವುದು ಅಂತ ತೋರಿಸುತ್ತೆ. ಕಾಲೇಜ್ದು ಡಿಸ್ಟಿಕ್ಕು ಮತ್ತು ತಾಲೂಕು, ಕಾಲೇಜ್ ನೇಮ್ ಬರುತ್ತೆ, ಫೀಮೇಲು ಜೆಂಡರ್ ಬರುತ್ತೆ, ಮತ್ತು ಕ್ಯಾಸ್ಟ್ ಬರುತ್ತೆ, ಯಾವ ಕೋರ್ಸು ಮತ್ತು ಎಷ್ಟು ಪರ್ಸೆಂಟೇಜ್ ಅನ್ನೋದ್ರ ಜೊತೆಗೆ ಅಪ್ಲಿಕೇಶನ್ ಸ್ಟೇಟಸ್ ಕೂಡ ಬರುತ್ತೆ. ಇಲ್ಲಿ ಅಪ್ರೂವ್ಡ್ ಆಗಿದ್ರೆ ಅಪ್ರೂವ್ಡ್ ಅಂತ ಬರುತ್ತೆ. ಕೆಲವರು ಡಾಕ್ಯುಮೆಂಟ್ ಸಬ್ಮಿಷನ್ ಮಾಡಿಲ್ಲ ಅಂದರೆ ಡಾಕ್ಯುಮೆಂಟ್ ನಾಟ್ ಸಬ್ಮಿಟೆಡ್ ಅಂತ ಬರುತ್ತೆ, ಅಥವಾ ರಿಜೆಕ್ಟೆಡ್ ಅಂತ ಬರುತ್ತೆ. ಎಲ್ಲ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡು ಸಬ್ಮಿಷನ್ ಮಾಡಿಲ್ಲ ಅಂತ ಬರುತ್ತೆ. ಇದ್ರ ಮುಖಾಂತರ ನೀವು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೋಬಹುದು. ಇನ್ನು ಅಮೌಂಟ್ ಏನಾದರೂ ಸ್ಯಾಂಕ್ಷನ್ ಆಗಿತ್ತು ಅಂದರೆ ಇಲ್ಲಿ ಬೆನ್ ಸ್ಟೇಟಸಲ್ಲಿ ಬಿಲ್ ಜನ್ರೇಟೆಡ್ ಅಂತ ಬರುತ್ತೆ. ಅಮೌಂಟ್ ಸ್ಯಾಂಕ್ಷನ್ ಆದರೆ ಡೇಟ್ ಕೂಡ ಇಲ್ಲಿ ಬರುತ್ತೆ. ಈ ರೀತಿಯಾಗಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೋಬಹುದು. ಪ್ರೈಸ್ ಮನಿ ಅಪ್ಲಿಕೇಶನ್ ಹಾಕಿದ್ದವ್ರಿಗೆ ಇದಂತೂ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಿಮ್ಗೆ ಏನಾದ್ರು ಡಾಕ್ಯುಮೆಂಟ್ಸ್ ರಿಜೆಕ್ಟ್ ಮಾಡಿದ್ರು ಅಂದರೆ ಮತ್ತೆ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ಸಬ್ಮಿಷನ್ ಮಾಡಬೇಕಾಗತ್ತೆ. ಯಾಕೆ ರಿಜೆಕ್ಟ್ ಮಾಡಿರ್ತಾರೆ ಅಂತ ಹೇಳೋದಾದರೆ, ನಿಮಗೆ ಅಪ್ಲಿಕೇಶನ್ ಹಾಕಿದ್ಮೇಲೆ ನಿಮ್ಮ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳಿಗೆ ನಿಮ್ಮ ಕಾಲೇಜ್ ಕಡೆಯಿಂದ ಸೈನ್ ಆಗಿ ಮತ್ತು ನಿಮ್ಮ ಕಡೆಯಿಂದ ಕ್ಯಾಸ್ಟ್ ಇನ್ಕಮ್ ಎಲ್ಲದಕ್ಕೂ ಸೈನ್ ಮಾಡಿ ಸಬ್ಮಿಷನ್ ಮಾಡಿರಬೇಕು. ಆ ಥರ ಮಾಡಿಲ್ಲ ಅಂದರೆ ಅವರು ರಿಜೆಕ್ಟ್ ಮಾಡಿರ್ತಾರೆ. ಅದಕ್ಕೋಸ್ಕರ ನೀವು ರಿಜೆಕ್ಟ್ ಆಗಿದ್ದರೆ ಮತ್ತೆ ಡಾಕ್ಯುಮೆಂಟ್ನ ಸಬ್ಮಿಷನ್ ಮಾಡಿ. ಅಪ್ರೂವ್ ಆಗಿರೋರು ವೆಯ್ಟ್ ಮಾಡಿ. ಅಪ್ಲಿಕೇಶನ್ ಹಾಕದೇ ಇರೋರು ನೀವು 1 ವರ್ಷದ ಅಮೌಂಟ್ನ ಲಾಸ್ ಮಾಡ್ಕೊಂಡಿದ್ದೀರಾ. ಇದು ಪ್ರೈಸ್ ಮನಿ ಸ್ಟೇಟಸ್ ಚೆಕ್ ಮಾಡೋ ವಿಧಾನ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ತಿಳಿಸ್ಕೊಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.